ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ. ಪವಿತ್ರಾತ್ಮ, ನಿನ್ನ ಪ್ರಸನ್ನತೆಯಲ್ಲಿ ನಮ್ಮೆಲ್ಲರೂ ನಡೆಸೆಂದು ಬೇಡುತ್ತಿದ್ದೇನೆ. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯವನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ನಿನ್ನ ಕೃಪಾಹಸ್ತದಲ್ಲಿ ನನ್ನನ್ನೇ ಒಪ್ಪಿಸುತ್ತೇನೆ. ಕೊನೆಯ ತನಕ ನೀನು ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ಎಲ್ಲ ಸ್ತುತಿ, ಸ್ತೋತ್ರ, ಘನ, ಮಹಿಮೆ ತಂದೆ, ಮಗ, ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಾವು ಮಾತ್ರ ಅಲ್ಲ, ಜಗತ್ಯಾದ್ಯಂತ ಅತಿ ಹೆಚ್ಚು ಜನರು ಅಷ್ಟೊಂದು ವಿಜೃಂಭಣೆಯಿಂದ ಆಚರಿಸುವ ಹಬ್ಬ ಇದಾಗಿದೆ. ಅನೇಕ ಜನರಿಗೆ ಅನೇಕ ರೀತಿಯ ಒಂದು ಆಚರಣೆಯಲ್ಲಿ ಜನರು ತೊಡಗಿಕೊಂಡಿದ್ದಾರೆ. ಈ ಒಂದು ಕ್ರಿಸ್ಮಸ್ ಸೀಸನ್ ಅಥವಾ ಒಂದು ಸಮಯ, ಒಂದು ಉಡುಗೊರೆಯನ್ನು ಕೊಡುವುದು, ಉಡುಗೊರೆಯನ್ನು ಪಡೆಯುವುದು, ಎಲ್ಲರೂ ನಾವು ಒಂದು ಉಡುಗೊರೆಯನ್ನು ಆಶಿಸ್ತಾ ಇದ್ದೇವೆ. ನಾವು ಕ್ರೈಸ್ತರೆನಿಸಿಕೊಳ್ಳೋರು ಒಂದು ಕನಿಷ್ಠ ಒಂದು ಕೇಕ್ ಆದರೂ ಕೊಟ್ಟು, ಉಡುಗೊರೆಯಾಗಿ ಕೊಟ್ಟು ಇತರರನ್ನು ನಾವು ಈ ಸಮಯದಲ್ಲಿ ನಾವು ಈ ಹಬ್ಬದ ಒಂದು ಪಾಲಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ಈ ಉಡುಗೊರೆ ಅಂತ ಹೇಳುವಾಗ, ಇವತ್ತು ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಪ್ರತಿಯೊಬ್ಬರು ದೇವಜನರು ನಮಗೆ ಒಂದು ಅತ್ಯಮೂಲ್ಯವಾದ, ಯಾರು ಕೂಡ ಯೋಚಿಸಲು ಸಾಧ್ಯವಿಲ್ಲದ, ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದ ಒಂದು ಉಡುಗೊರೆ ನಮಗೆ ಸಿಕ್ಕಿದೆ. ನಾವು ಯಾರು ಕೂಡ ಅದನ್ನು ಯೋಚಿಸ್ತಾ ಇಲ್ಲ. ಅದರ ವಿಷಯದಲ್ಲಿ ನಾವು ಯಾರು ಕೂಡ ಧ್ಯಾನ ಮಾಡ್ತಾ ಇಲ್ಲ. ಅದರ ವಿಷಯದಲ್ಲಿ ಹೆಚ್ಚಿನವರು ನಾವು ಯಾರು ಕೂಡ ಆ ಕಡೆಗೆ ಗಮನ ಕೂಡ ಸೆಳೆಯುತ್ತಾ ಇಲ್ಲ. ದೇವಜನರಾದ ನಾವು ಇವತ್ತು ಈ ನಿಟ್ಟಿನಲ್ಲಿ ಇದನ್ನು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಿ ಈ ಉಡುಗೊರೆ ವಿಷಯ ತಿಳ್ಕೊಳ್ಳೋದು ಬಹಳ ಅಗತ್ಯವಾಗಿದೆ. ಪ್ರಪಂಚದ ಎಲ್ಲ ಜನರಿಗೆ ಕೊಡಲು ಶಕ್ತವಾದ ಯಾವುದಾದರೂ ಒಂದು ಉಡುಗೊರೆ ಇದೆಯಾ? ಆ ಉಡುಗೊರೆ ಇದ್ದರೆ ದೇವರು ಮಾತ್ರ ಕೊಡಲು ಶಕ್ತನಾದ ಒಂದು ಉಡುಗೊರೆ ಉಂಟು. ಇಡೀ ಜಗತ್ತಿನ ಪ್ರತಿಯೊಬ್ಬರಿಗೆ ದೇವರು ಪ್ರೀತಿಯಿಂದ ಒಂದು ಕೊಟ್ಟ ಉಡುಗೊರೆ ಉಂಟು. ಏನದು ಉಡುಗೊರೆ? ಅದೇ ಈ ಕ್ರಿಸ್ಮಸ್ ಹಬ್ಬದ ಮೂಲ. ಅದೇ ಈ ಕ್ರಿಸ್ಮಸ್ ಹಬ್ಬದ ಒಂದು ಬಹಳ ಅಗತ್ಯವಾದ ಸಂಗತಿ. ಈಗ ಅದನ್ನು ನಾವು ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡೋಣ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನೋಡಿ, ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನೇ ಈ ಲೋಕಕ್ಕೆ ಉಡುಗೊರೆಯಾಗಿ ಕೊಟ್ಟನು. ಎಂಥ ಒಂದು ಅದ್ಭುತ ಉಡುಗೊರೆ ಅಂತ ನೀವು ಯೋಚಿಸಿ. ಯಾಕೆ ಕೊಟ್ಟನು? ಆತನನ್ನು ನಂಬುವ ಯಾವನಾದರೂ ಕೂಡ ನಾಶವಾಗದೆ ನಿತ್ಯ ಜೀವವನ್ನು ಹೊಂದಬೇಕಂತ ಕೊಟ್ಟರು. ಈ ಉಡುಗೊರೆಗೆ ಇವತ್ತು ನಾವು ಯಾರಾದರೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಉಂಟಾ? ಆ ಉಡುಗೊರೆ ಇವತ್ತು ಕ್ರಿಸ್ಮಸ್ ಹಬ್ಬದಲ್ಲಿ ಈ ದಿನ ನಾವು ಆಚರಣೆ ಮಾಡುವ, ಅದು ಯಾವ ದಿನ ಸ್ವಲ್ಪ ಆಚೆ ಕಡೆ ಇರ್ಬೋದು, ಕೆಲವರು ಬೇರೆ ದಿನ ಹೇಳ್ತಾರೆ. ಅದರಲ್ಲಿ ನಮಗೆ ಯಾವ ವಾದ ವಿವಾದಗಳು ಬೇಡ. ಎಲ್ಲ ಜನರು ಜಗತ್ತಾದ್ಯಂತ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇವತ್ತು ಡಿಸೆಂಬರ್ 25 ಕ್ರಿಸ್ತನು ಹುಟ್ಟಿದ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನದಲ್ಲಿ ದೇವರು ಮನುಷ್ಯ ಕುಲಕ್ಕೆ ಇಂತಹ ಒಂದು ಅದ್ಭುತ ಉಡುಗೊರೆಯನ್ನು ಕೊಟ್ಟರು. ಇದು ಅನೇಕರು ಯೋಚಿಸಬಹುದು, ಇದು ನಮಗೆ ಮಾತ್ರ, ಕೆಲವರಿಗೆ ಮಾತ್ರ, ಕ್ರೈಸ್ತರಿಗೆ ಮಾತ್ರ ಅಂತ ಹೇಳಿ.
ಅದು ಒಂದು ತಪ್ಪು ಭ್ರಮೆಯಾಗಿದೆ. ದೇವರು ಇಡೀ ಜಗತ್ತಿಗೆ ಕೊಟ್ಟದ್ದು ಈ ಉಡುಗೊರೆ. ಕೇವಲ ಇಸ್ರಾಯೇಲರಿಗೆ ಅಥವಾ ವಿಶ್ವಾಸಿಗಳಿಗೆ ಅಂತ ಕೊಡಲಿಲ್ಲ, ಎಲ್ಲರಿಗೆ ಕೊಟ್ಟದ್ದು. ಯಾಕೆಂದರೆ ನೋಡಿ, ಅಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಇಡೀ ಲೋಕಕ್ಕೆ ಕೊಟ್ಟದ್ದು. ಈ ಲೋಕ ಅಂತ ಹೇಳುವಾಗ, ಇಡೀ ಪ್ರಪಂಚ ಅಂತ ಹೇಳುವಾಗ, ಅಲ್ಲಿ ಜಗತ್ತಾದರೂ ಕೂಡ ಅಲ್ಲಿ ಬಹಳ ಮುಖ್ಯವಾಗಿ ಈ ಲೋಕದಲ್ಲಿರುವ ಪ್ರತಿಯೊಬ್ಬನಿಗೆ ಈ ಉಡುಗೊರೆಯನ್ನು ದೇವರು ಕೊಟ್ಟನು. ತನ್ನ ಒಬ್ಬನೇ ಮಗನಾದ ಯೇಸುವನ್ನು ದೇವರು ಕೊಟ್ಟನು. ಈ ಉಡುಗೊರೆ ಅಷ್ಟು ಮಹತ್ವ ಯಾಕೆ? ಇವತ್ತು ನಾವು ಈ ಉಡುಗೊರೆಯ ಮಹತ್ವದ ವಿಷಯದಲ್ಲಿ 6 ಅಂಶಗಳನ್ನು ತಿಳ್ಕೊಳ್ಳೋಣ. ಈ ಒಂದು ಉಡುಗೊರೆ ಒಂದೇ ವಾಕ್ಯ ಇದು. ಈ ವಾಕ್ಯದಲ್ಲಿ ಇಡೀ ಧರ್ಮಶಾಸ್ತ್ರ, ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಒಂದೇ ವಾಕ್ಯದಲ್ಲಿ ಯಾರಾದರೂ ಹೇಳುವುದಾದರೆ ಈ ಒಂದು ವಾಕ್ಯ ಆಗಿದೆ. ಅಷ್ಟು ಮಹತ್ವ ಇದೆ. ಯಾಕೆ? ದೇವರು ಲೋಕಕ್ಕೆ ಮನುಷ್ಯನನ್ನು ಕೊಟ್ಟನು, ರಕ್ಷಣೆಗೋಸ್ಕರ ತನ್ನ ಮಗನನ್ನೇ ಕೊಟ್ಟನು. ಆತನ ಮೇಲೆ ನಂಬಿಕೆ ಇಡುವವರು ಯಾರು ಕೂಡ ನಾಶ ಆಗಬಾರ್ದು. ಅಂದರೆ ನಂಬಿಕೆ ಇಡುವವರು ನಾಶ ಆಗದೆ ಪರಲೋಕ ರಾಜ್ಯವನ್ನು ಹೊಂದಲಿಕ್ಕೆ ದೇವರು ತನ್ನ ಮಗನನ್ನು ಕೊಟ್ಟನು ಅಂತ ಇಲ್ಲಿ ಬರೆದಿದೆ. ಇಡೀ ಧರ್ಮಶಾಸ್ತ್ರ ನಾವು ಹಳೆ ಒಡಂಬಡಿಕೆ ನೋಡಿದರೆ ಪ್ರತಿಯೊಬ್ಬ ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾನಂತ ಹೇಳಿ. ಆದ್ದರಿಂದ ಮನುಷ್ಯನು ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದರಿಂದ ಆ ಮನುಷ್ಯರಿಗೆ ಪುನಃ ಪರಲೋಕ ಬಾಧ್ಯಸ್ಥರಾಗಿ ಮಾಡಲಿಕ್ಕೆ ದೇವರು ಈ ಉಡುಗೊರೆಯನ್ನು ಕೊಟ್ಟನು. ಅದಕ್ಕಾಗಿ ಈ ಉಡುಗೊರೆಗೆ ಅಷ್ಟೊಂದು ಮಹತ್ವ ಇದೆ. ಈಗ ನಾವು ಈ ಉಡುಗೊರೆಯ ವಿಷಯದಲ್ಲಿ 6 ಅಂಶಗಳನ್ನು ಬಹಳ ಅಗತ್ಯವಾಗಿ ನೋಡ್ತೇವೆ. ಮೊದಲನೇ ಅಂಶ ಯಾವುದೆಂದರೆ, ಈ ಉಡುಗೊರೆಯನ್ನು ಕೊಟ್ಟವರು ಯಾರು? ದೇವರೇ ಈ ಉಡುಗೊರೆಯನ್ನು ಕೊಟ್ಟವರು, ದೇವರು. ಈಗ ಇಲ್ಲಿ ವಾಕ್ಯದಲ್ಲಿ ನಾವು ಯೋಹಾನನ ಸುವಾರ್ತೆಯಲ್ಲಿ ಅದು 3:16 ವಾಕ್ಯದಲ್ಲಿ ನೋಡಿ, ಅಲ್ಲಿ ಮೊದಲು ಪ್ರಾರಂಭ ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು. ಅಂದರೆ ಇಲ್ಲಿ ಮೊದಲನೇ ಸ್ಥಾನದಲ್ಲಿ ಅಥವಾ ದೇವರ ಇರುವಿಕೆ ಬಹಳ ಅಗತ್ಯವಾಗಿ ಇಲ್ಲಿ ಎತ್ತಿ ತೋರಿಸುತ್ತದೆ. ಇವತ್ತು ಅನೇಕ ಜನರು ದೇವರೇ ಇಲ್ಲ ಅಂತ ಹೇಳಿ ನಾಸ್ತಿಕರಾಗಿ ನಂಬಿಕೆ ಇರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ಮೂರ್ಖರು ಮಾತ್ರ ದೇವರಿಲ್ಲ ಅಂತ ಹೇಳಿ ನಂಬುತ್ತಾರೆ ಅಂತ ಹೇಳಿ. ದೇವರಿಲ್ಲ ಅಂತ ಹೇಳುವವರು ಯಾರು ಅಂದರೆ ಮೂರ್ಖರು ಅಂತ ಹೇಳ್ತಾರೆ. ಯಾಕೆಂದರೆ ದೇವರ ಒಂದು ಇರುವಿಕೆ ನಾವು ನಮ್ಮ ಸುತ್ತಮುತ್ತಲು ಎಲ್ಲಿ ನೋಡಿದರೂ ಪ್ರತಿಯೊಂದು ದಿನದ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ನಮಗೆ ಆ ಒಂದು ಸರಿಯಾಗಿ ನಾವು ಆಲೋಚನೆ ಮಾಡಿದರೆ ಅದು ನಮಗೆ ತಿಳಿದು ಹೋಗ್ತದೆ. ಅದಕ್ಕೊಂದು ವಾಕ್ಯ ಉಂಟು. ರೋಮಪುರದವರಿಗೆ ಬರೆದ ಪತ್ರಿಕೆ ಹೋಗೋಣ. 1ನೇ ಅಧ್ಯಾಯ 20ನೇ ವಾಕ್ಯ ಅಲ್ಲಿ ನೋಡಿ ನೀವು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗತ್ತುತ್ಪತ್ತಿಗೆ ಮೊದಲುಕೊಂಡು ಆತನು ಮಾಡಿದ ಸೃಷ್ಟಿಗಳ ಮೇಲೆ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ನೋಡಿ, ನಮ್ಮ ಸುತ್ತಮುತ್ತಲಿರುವ ಒಂದು ಪ್ರಕೃತಿ, ಒಂದು ಪ್ರಾಣಿಗಳು, ಪಕ್ಷಿಗಳನ್ನು ನಾವು ನೋಡಿದಾಗ ನಮಗೆ ದೇವರ ಒಂದು ಇರುವಿಕೆ ನಮಗೆ ಅರ್ಥ ಆಗ್ತದೆ. ಅದನ್ನು ನಮಗೆ ಯೋಚಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲದ ಚಟುವಟಿಕೆಗಳು ನಡೀತಾ ಇದೆ. ನಾವು ಯಾರು ಕೂಡ ಅದಕ್ಕೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಈ ದೇವರ ಸೃಷ್ಟಿಯಿಂದ ದೇವರ ಇರುವಿಕೆ ನಮಗೆ ತಿಳಿಯುತ್ತದೆ. ಯಾವ ಮನುಷ್ಯನೂ ಕೂಡ ದೇವರು ಇಲ್ಲ ಅಂತ ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರಕೃತಿ ದೇವರ ಸೃಷ್ಟಿ, ಅದರ ಮೂಲಕ ಪ್ರತಿಯೊಬ್ಬ ಮನುಷ್ಯನು ದೇವರ ಇರುವಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗ್ತದೆ ಅಂತ ಹೇಳಿ ಇದನ್ನು ನಾವು ನೋಡ್ತೇವೆ. ಈಗ ಮೊದಲನೇ ಅಂಶ ನಾವು ಏನು ಹೇಳಿದೆವು, ಇದನ್ನು ಕೊಟ್ಟವರು ಯಾರು? ದೇವರು. ದೇವರು ಕೊಟ್ಟದ್ದರಿಂದ ಈ ಒಂದು ಉಡುಗೊರೆಗೆ ಅಷ್ಟೊಂದು ಮಹತ್ವ ಇದೆ. ಸರ್ವಶಕ್ತನಾದ ದೇವಾದಿ ದೇವನಾದ
ಭೂಪರಲೋಕಗಳ ಒಡೆಯನಾದ ದೇವರೇ ಈ ಉಡುಗೊರೆಯನ್ನು ಮನುಷ್ಯ ಕುಲಕ್ಕೆ ಕೊಟ್ಟದ್ದು. ಅದು ಮೊದಲನೇ ಅಂಶ. ನಾವು ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ದೇವರು ಈ ಉಡುಗೊರೆಯನ್ನು ಕೊಟ್ಟವನಾಗಿದ್ದ. ಎರಡನೇದ್ದು, ಯಾರಿಗೆ ಕೊಟ್ಟನಂತ ಹೇಳಿ, ಮನುಷ್ಯರಿಗೆ ಕೊಟ್ಟನು. ಲೋಕದ ಪ್ರತಿಯೊಬ್ಬ ಮನುಷ್ಯರಿಗೆ ಕೊಟ್ಟನು. ನೋಡಿ, ದೇವರು ಆದಿಯಲ್ಲಿ ಈ ಲೋಕವನ್ನು ಸೃಷ್ಟಿ ಮಾಡಿದಾಗ ಆದಾಮ್ ಹವ್ವ ಇವರನ್ನು ಸೃಷ್ಟಿ ಮಾಡಿ ತನ್ನ ಸಾರೂಪ್ಯದಲ್ಲಿ ಮನುಷ್ಯನನ್ನು ಸೃಷ್ಟಿಸಿದನಂತ ನಾವು ಆದಿಕಾಂಡದಲ್ಲಿ ನೋಡ್ತೇವೆ. ಈ ಮನುಷ್ಯನನ್ನು ಸೃಷ್ಟಿ ಮಾಡಿದನು. ಯಾವಾಗ ಈ ಮನುಷ್ಯರು ಸೈತಾನನಿಂದ ಶೋಧಿಸಲ್ಪಟ್ಟು ಪಾಪ ಮಾಡಿದರ, ಆವತ್ತಿನಿಂದ ಮನುಷ್ಯ ಕುಲಕ್ಕೆ ಪಾಪವು ಮನುಷ್ಯನ ಶರೀರದಲ್ಲಿ, ಆ ಸ್ವಭಾವ ಮನುಷ್ಯನ ಶರೀರದಲ್ಲಿ ಹೊಕ್ಕಿಕೊಂಡಿತ್ತು. ಅಥವಾ ಮನುಷ್ಯನ ಸ್ವಭಾವದಲ್ಲಿ ಈ ಪಾಪದ ಒಂದು ಅರಿಯುವಿಕೆ ಅಥವಾ ಪಾಪ ಸೇರಿಕೊಂಡಿತ್ತು. ಆದ್ದರಿಂದ ನಾವು ಇದನ್ನು ತುಂಬ ಸಲ ಹೇಳಿದ್ದೇವೆ. ನೋಡಿ, ಮನುಷ್ಯ ಹುಟ್ಟುವಾಗಲೇ ಪಾಪದ ಸ್ವಭಾವದಲ್ಲಿ ಇರ್ತಾನೆ. ಒಬ್ಬ ಮನುಷ್ಯನು ಸಾಯುವ ತನಕ, ಶರೀರ ಮನುಷ್ಯನಿಗೆ ಇರುವ ತನಕ, ಈ ಲೋಕದಲ್ಲಿ ಎಷ್ಟು ವರ್ಷ ಜೀವಿಸ್ತಾನೋ ಅಲ್ಲಿ ತನಕ ಮನುಷ್ಯನಿಗೆ ಒಂದು ಪಾಪದ ಸೆಳೆತ ಇದ್ದೇ ಇರ್ತದೆ ಅಂತ ಹೇಳಿ. ಯಾಕಂದರೆ ಶರೀರ ಮನುಷ್ಯನಿಗೆ ಇರ್ತದೆ. ಈಗ ಇಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿ ತನ್ನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿದನು. ಮತ್ತು ಮನುಷ್ಯನನ್ನು ದೇವರು ಆ ತೋಟದಲ್ಲಿ ಇಟ್ಟು ಆರಾಮ, ಒಂದು ಆಶೀರ್ವಾದದಾಯಕ ಜೀವನವನ್ನು ಜೀವಿಸಲು ದೇವರು ಎಲ್ಲ ಬೇಕಾದದನ್ನು ಕೊಟ್ಟರು. ಆದರೆ ಮನುಷ್ಯನು ಪಾಪ ಮಾಡಿ ಎಲ್ಲ ಮಹಿಮೆಯನ್ನು ಕಳ್ಕೊಂಡು ಅದನ್ನು ಮನುಷ್ಯನು ಆ ಏದೇಮ್ ತೋಟದಿಂದ ಹೊರಗೆ ಹಾಕಲ್ಪಟ್ಟ. ಈಗ ಅಲ್ಲಿಂದ ಮನುಷ್ಯನ ಜೀವಿತ ಅಲ್ಲಿ ಶಾಪಮಯವಾಗ್ತದೆ. ದೇವರು ಅಲ್ಲಿ ಹೇಳ್ತಾರೆ, ಎಲ್ಲ ವಿಷಯಗಳು, ಭೂಮಿಯಲ್ಲಿ ಅನೇಕ ಮುಳ್ಳುಗಿಡಗಳು ಬೆಳೆಯುವವು, ನೀನು 10 ಬೆರಳುಗಳನ್ನು ಸವಿದು 5 ಬೆರಳಲ್ಲಿ ಊಟ ಮಾಡು. ಈ ಎಲ್ಲ ಸಂಗತಿಗಳು ನಾವು ಆದಿಕಾಂಡದಲ್ಲಿ ನೋಡ್ತೇವೆ. ಈಗ ಪಾಪ ಮಾಡಿ ಮನುಷ್ಯನು ಈ ಒಂದು ಭಾಗ್ಯವನ್ನು ಕಳ್ಕೊಂಡನು. ದೇವರು ಅಷ್ಟರಲ್ಲಿ ಮನುಷ್ಯನನ್ನು ಬಿಟ್ಟು ಬಿಡಲಿಲ್ಲ. ಪುನಃ ಆವಾಗಲೇ ದೇವರು ಒಂದು ನಿರ್ಧಾರ ಮಾಡಿದನು. ಯೇಸು ಕ್ರಿಸ್ತನ ಬರೋಣದ ವಿಷಯದಲ್ಲಿ, ಯೇಸು ಕ್ರಿಸ್ತನು ಈ ಮನುಷ್ಯ ಕುಲಕ್ಕೆ ಪುನಃ ರಕ್ಷಣೆ ತರುವ ವಿಷಯದಲ್ಲಿ ದೇವರು ಅಲ್ಲೇ ಒಂದು ನಿರ್ಧಾರ ಮಾಡಿದನು. ಯಾಕೆಂದರೆ ನಾವು ಅಲ್ಲಿ ನೋಡ್ತೇವೆ ವಾಕ್ಯದಲ್ಲಿ, ಒಬ್ಬ ಕನ್ಯೆಯಲ್ಲಿ ಒಬ್ಬನು ಆತನ ಹುಟ್ಟುವನು, ಅವನು ಆ ಸರ್ಪದ ತಲೆಯನ್ನು ಜಜ್ಜುವನು ಅಂತ ಹೇಳಿ, ಆ ಸರ್ಪವು ಅವನ ಹಿಮ್ಮಡಿಯನ್ನು ಕಚ್ಚುವುದು. ಇದೆಲ್ಲ ಅಲ್ಲಿಯೇ ಬರೆಯಲ್ಪಟ್ಟಿದೆ. ಕ್ರಿಸ್ತನ ಈ ಬರೋಣದ ವಿಷಯದಲ್ಲಿ, ಮನುಷ್ಯ ಕುಲಕ್ಕೆ ದೇವರು ಕೊಡಲಿಕ್ಕಿರುವ ಈ ಉಡುಗೊರೆ ವಿಷಯದಲ್ಲಿ, ಮತ್ತು ಕೊನೆಯಲ್ಲಿ ಆ ಕ್ರೂಜೆಯಲ್ಲಿ ಯಾವ ರೀತಿಯಾಗಿ ಆತನು ಕಷ್ಟಪಡಬೇಕು, ಅದು ಆತನ ಚುಚ್ಚುವುದು, ಕಚ್ಚುವುದು ಅಂತ ಹೇಳಿ ಅದು ಬರೆಯಲ್ಪಟ್ಟಿದೆ. ಅದರಿಂದ ಆದಿಯಲ್ಲಿ ಈ ಸಂಗತಿಗಳು ಬರೆಯಲ್ಪಟ್ಟಿವೆ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರು ಮನುಷ್ಯ ಕುಲದ ಮೇಲೆ, ಮನುಷ್ಯನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಹೋದರೂ ಕೂಡ ದೇವರು ಮನುಷ್ಯ ಕುಲದ ಮೇಲೆ, ಮನುಷ್ಯರ ಮೇಲೆ ಪ್ರೀತಿಯನ್ನು ಯಾವತ್ತೂ ಕಡಿಮೆ ಮಾಡಲಿಲ್ಲ. ಅದಕ್ಕೆ ನಾವು ಅನೇಕ ಪ್ರಸಂಗಗಳಲ್ಲಿ ನೋಡ್ತೇವೆ. ನೋಡಿ, ಅಲ್ಲಿ ಒಬ್ಬ ತಂದೆಗೆ 2 ಮಕ್ಕಳಿದ್ದರು. ಒಬ್ಬನು ತನ್ನ ಪಾಲು ಬೇಕಂತ ಹೇಳಿ ಹೊರಟು ಹೋಗಿ ಎಲ್ಲ ಹಾಳು ಮಾಡಿ ಮತ್ತೆ ಪುನಃ ಹಿಂದೆ ಬಂದಾಗ, ನಾನು ನನ್ನ ತಂದೆಯ ಮನೆಯಲ್ಲಿ ಒಂದು ಆಳಾಗಿ ಆದರೂ ಇರ್ತೇನೆ ಎಂಬ ಒಂದು ಆಲೋಚನೆಯಲ್ಲಿ ಹಿಂದೆ ಬಂದಾಗ ತಂದೆ ಕಾಯುತ್ತಿದ್ದರು. ಓಡಿ ಎದುರು ಹೋಗಿ ಅವನನ್ನು ಅಪ್ಪಿಕೊಂಡು ಅವನಿಗೆ ಹೊಸ ಬಟ್ಟೆಯನ್ನು ಹಾಕಿ, ಉಂಗುರ ಹಾಕಿ, ಒಂದು ದೊಡ್ಡ ವಿಜೃಂಭಣೆಯ ರೀತಿಯಲ್ಲಿ ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇದನ್ನು ಸಾಮ್ಯ ರೂಪವಾಗಿ ಯಾಕೆ ಹೇಳಲ್ಪಟ್ಟಿತ್ತಂದರೆ, ದೇವರು ಕೂಡ ಮನುಷ್ಯರು ಪಾಪ ಮಾಡಿ ನಾವು ದೂರ ಹೋದಾಗ ನಮ್ಮನ್ನು ಎದುರು ನೋಡುವ ದೇವರಾಗಿದ್ದಾರೆ. ಯಾಕೆಂದರೆ ಅವನ ಪ್ರೀತಿ ಅದ್ಭುತ ಪ್ರೀತಿ ಉಳ್ಳವನಾಗಿದ್ದಾನೆ. ಯಾವಾಗ ಈ ಪಾಪಿ ನನ್ನ ಬಳಿಗೆ ಬರ್ತಾರಂತ ದೇವರು ಕಾಯ್ತಾರೆ. ನಾವು ಏನು ಪಾಪ ಮಾಡಿದ್ದೇವಂತ ಹೇಳಿ ದೇವರು ಎಂದಿಗೂ ನೆನಪಿಗೆ ತರುವುದಿಲ್ಲ. ಎಂಥ ಪಾಪಗಳು ಇದ್ದರೂ ಕೂಡ ನಮ್ಮನ್ನು ಅಪ್ಪಿಕೊಳ್ಳುವ ದೇವರಾಗಿದ್ದಾನೆ ನಾವು ಆತನ ಬಳಿಗೆ ಬಂದಾಗ.
ಆದ್ದರಿಂದ ನಾವು ಈ 2 ಸಂಗತಿಗಳನ್ನು ನೋಡಿದೆ. ಒಂದು, ಮೊದಲನೇದಾಗಿ ಈ ಉಡುಗೊರೆ ದೇವರು ಕೊಟ್ಟದ್ದು ಉಡುಗೊರೆ, ಸರ್ವಶಕ್ತನಾದ ದೇವರು ಕೊಟ್ಟದ್ದರಿಂದ ಆ ಉಡುಗೊರೆಗೆ ಅಷ್ಟೊಂದು ಮಹತ್ವ ಇದೆ. ಎರಡನೇದು, ಇದು ಮನುಷ್ಯ ಕುಲಕ್ಕೆ ಕೊಟ್ಟದ್ದು. ಮೂರನೇದು, ಇಲ್ಲಿ ನಾವು ದೇವರ ಪ್ರೀತಿಯ ವಿಷಯದಲ್ಲಿ ನಾವು ನೋಡುವಾಗ ಅಗಾಪೆ ಅಂದರೆ ಅದೊಂದು ದೈವಿಕ ಪ್ರೀತಿ, ದೇವರ ಪ್ರೀತಿಯಾಗಿದೆ. ಪ್ರೀತಿ ಅಂದರೆ ಲೌಕಿಕ ರೀತಿಯ ಪ್ರೀತಿ ಅಲ್ಲ, ಅದೊಂದು ದೈವಿಕ ಪ್ರೀತಿಯಾಗಿದೆ. ಅದರ ಅರ್ಥದಲ್ಲಿ ಅದನ್ನು ಬರೆಯಲ್ಪಟ್ಟಿದೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಅದು ಒಂದು ಮಿತಿ ಇಲ್ಲದ ಪ್ರೀತಿ. ದೇವರ ಪ್ರೀತಿ ಕೂಡ ಅದಕ್ಕೆ ಒಂದು ಅಂತ್ಯ ಇಲ್ಲ ಅಂತ ಹೇಳಿ ನಾವು ನೋಡ್ತೇವೆ. ಮತ್ತು ಅದು ಶಾಶ್ವತ ಪ್ರೀತಿ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನು ನಾವು ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ ಅಲ್ಲಿ ನೋಡಿ. ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದಿಶೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನಲ್ಲಿ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ನೋಡಿ, ಮಹಾಪ್ರೀತಿಯನ್ನಿಟ್ಟು ಒಂದು ಮಿತಿ ಇಲ್ಲದ ಪ್ರೀತಿ ನಮ್ಮ ಮೇಲೆ ದೇವರು ಇಟ್ಟಿದ್ದಾರೆ. ನಾವು ಪಾಪ ಮಾಡಿದರೂ ಕೂಡ, ಆತನಿಗೆ ವಿರುದ್ಧವಾಗಿ ಪಾಪ ಮಾಡಿದರೂ ಕೂಡ ದೇವರು ನಮ್ಮ ಮೇಲೆ ಇಟ್ಟ ಪ್ರೀತಿಯನ್ನು ಕಡಿಮೆ ಮಾಡೋ ದೇವರಲ್ಲ. ನಮ್ಮನ್ನು ಶಿಕ್ಷಿಸದೆ ಬಿಡುವುದಿಲ್ಲ, ಆದರೂ ಕೂಡ ನಮ್ಮನ್ನು ಪ್ರೀತಿ ಮಾಡುವ ದೇವರಾಗಿದ್ದಾರೆ. ಆತನ ಪ್ರೀತಿ ಅದು ಮಹಾಪ್ರೀತಿಯಾಗಿದೆ. ಇನ್ನೊಂದು ವಾಕ್ಯ ಬೇಕಾದರೆ ನಾವು ನೋಡೋಣ. ಯೆರೆಮೀಯನ ಪ್ರವಾದನೆಗೆ ಹೋಗೋಣ. 31ನೇ ಯೆರೆಮೀಯನ ಪ್ರವಾದನೆ 31ನೇ ಅಧ್ಯಾಯ, ಅಲ್ಲಿ 2ನೇ ವಾಕ್ಯ ನಾವು ನೋಡೋಣ. ಹತಶೇಷವಾದ ಜನಕ್ಕೆ ಅರಣ್ಯದಲ್ಲಿ ದಯೆ ದೊರೆಯುವುದು. ಇಸ್ರಾಯೇಲು ವಿಶ್ರಾಂತಿಯನ್ನು ಹುಡುಕುವುದಕ್ಕೆ ಹೋಗುವಾಗ ಯೆಹೋವನು ದೂರದಿಂದ ಬಂದು ಅದಕ್ಕೆ ದರ್ಶನ ಕೊಟ್ಟು ಹೀಗೆಂದವನು, ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ನೋಡಿ, ದೇವರು ಇಸ್ರಾಯೇಲರ ವಿಷಯದಲ್ಲಿ ಶಾಶ್ವತ ಪ್ರೇಮದಿಂದ ನಾನು ಪ್ರೀತಿಸಿದ್ದೇನೆ ಅಂತ ಹೇಳ್ತದೆ. ಇವತ್ತು ಇಸ್ರಾಯೇಲರಿಗೆ ಮಾತ್ರ ಅಲ್ಲ, ನಾವು ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನ ಮೂಲಕ ನಾವು ಕೂಡ ಇಸ್ರಾಯೇಲರು, ಆತ್ಮಿಕ ಇಸ್ರಾಯೇಲರಾಗಿದ್ದೇವೆ, ಅಬ್ರಹಾಮನ ಸಂತತಿಯಾಗಿದ್ದೇವೆ. ಆದ್ದರಿಂದ ನಮ್ಮನ್ನು ಕೂಡ ದೇವರು ಅದೇ ಪ್ರೀತಿಯ ಶಾಶ್ವತ ಪ್ರೀತಿಯಿಂದ ಪ್ರೀತಿಸುವ ದೇವರಾಗಿದ್ದಾರೆ. ಇನ್ನೊಂದು ವಾಕ್ಯ ಬೇಕಾದ್ರೆ ನೋಡೋಣ. ಯೋಹಾನನ ಪತ್ರಿಕೆ ಹೋಗೋಣ ನಾವು. ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 9ನೇ ವಾಕ್ಯ ನೋಡಿ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಲಿಸಿಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷ ಆಯಿತು. ತನ್ನ ಒಬ್ಬನೇ ಮಗನನ್ನು ಕೊಟ್ಟನಂತ ಹೇಳಿ, ತನ್ನ ಒಬ್ಬನೇ ಮಗನನ್ನು ಕೊಟ್ಟದ್ದರಿಂದ ದೇವರ ಪ್ರೀತಿಯು ಮನುಷ್ಯ ಕುಲಕ್ಕೆ ಅದು ತಿಳಿಯಿತು, ಪ್ರತ್ಯಕ್ಷ ಆಯಿತು, ಅದು ಪ್ರಸಾರಪಟ್ಟಿತು. ಎಂಥ ಒಂದು ಪ್ರೀತಿ ದೇವರದು! ಪಾಪಿಗಳಾದ ನಮಗೋಸ್ಕರ ತನ್ನ ಮಗನನ್ನೇ ಕೊಟ್ಟನು ಅಂತ ಹೇಳಿ ಇದನ್ನು ನಾವು ನೋಡ್ತೀವಿ, ದೇವರ ಪ್ರೀತಿ. ಆದ್ದರಿಂದ ಎಲ್ಲರಿಗೋಸ್ಕರ ದೇವರು ತನ್ನ ಮಗನನ್ನು ಕೊಟ್ಟನು. ಮೂರನೇದಾಗಿ ನಾವು ನೋಡಬೇಕಾದ್ದು, ಇದು ಇಡೀ ಲೋಕಕ್ಕೆ ಈ ದೇವರು ಈ ಉಡುಗೊರೆಯನ್ನು ಕೊಟ್ಟನು. ಅದಕ್ಕಾಗಿ ಆ ಉಡುಗೊರೆ ಅಷ್ಟು ಮಹತ್ವದ ಉಡುಗೊರೆ ಆಗಿದೆ. ಕೇವಲ ಕ್ರಿಸ್ತರಿಗೆ, ಕೇವಲ ಇಸ್ರೇಲರಿಗೆ ಮಾತ್ರ ಅಲ್ಲ, ಎಲ್ಲರಿಗೆ ದೇವರು ಈ ಉಡುಗೊರೆಯನ್ನು ಕೊಟ್ಟನು. ಅದಕ್ಕೆ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲಿ ಒಂದು ವಾಕ್ಯ ನಾವು ನೋಡೋಣ. 5ನೇ ಅಧ್ಯಾಯ 6, 7, 8ನೇ ವಾಕ್ಯ ನೋಡೋಣ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ, ಉಪಕಾರಿಗಳಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನೋಡಿ,
ದೇವರು ಮಗನನ್ನು, ನಾವು ಪಾಪ ಮಾಡಿದರೂ ಕೂಡ ತನ್ನ ಮಗನನ್ನು ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಕೊಟ್ಟು ದೇವರು ನಮ್ಮ ಮೇಲೆ ಇಟ್ಟ ಪ್ರೀತಿಯನ್ನು ತೋರಿಸಿದ್ದಾನೆ. ಅದು ಮೂರನೇ ಇಡೀ ಲೋಕಕ್ಕಾಗಿ ಕೊಟ್ಟನು. ನಾಲ್ಕನೇದ್ದು, ಯಾಕೆ ಈ ಉಡುಗೊರೆ ಅಷ್ಟು ಮಹತ್ವದ್ದು? ಒಬ್ಬನೇ ಮಗನನ್ನು, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂತ ನಾವು ನೋಡಿ. ಅಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ನಾವು ಅಲ್ಲಿ ಪುನಃ ನೋಡೋಣ. ಅದು 16ನೇ ವಾಕ್ಯ. ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ನೋಡಿ, ದೇವರಿಗೆ ಮಕ್ಕಳು ತುಂಬ ಜನ ಇರ್ಬೋದು, ಆದರೆ ಯೇಸು ಒಬ್ಬನೇ ಒಂದು ಮಗನಾಗಿದ್ದಾನೆ. ಬಿಗಾಟನ್ ಸನ್ ಅಂತ ಹೇಳ್ತದೆ. ಒಂದು ಯುನೀಕ್ ಅಂದರೆ ಒಂದು ವಿಶೇಷ ರೀತಿಯ, ಈಗ ಆ ಯುನೀಕ್ ಎಂಬ ಪದಕ್ಕೆ ಒಂದು ಬಹಳ ಅರ್ಥ ಇದೆ. ಅಂಥವರು ಯಾರು ಬೇರೆಯವರು ಇರುವುದಿಲ್ಲ, ಒಬ್ಬನಿರ್ತಾನೆ. ಇದೊಂದು ವಿಶೇಷವಾದ ವ್ಯಕ್ತಿ, ಇವನೊಬ್ಬ ವಿಶೇಷವಾದ ವ್ಯಕ್ತಿ, ಇದೊಂದು ವಿಶೇಷವಾದ ಒಂದು ವಸ್ತು ಅಂತ ಹೇಳುವಾಗ ಆ ವಸ್ತು ಹಾಗೆ ಬೇರೆ ಯಾರೂ ಇರುವುದಿಲ್ಲ. ಆದ್ದರಿಂದ ತನ್ನ ಮಗನನ್ನು, ಒಬ್ಬನೇ ಮಗನನ್ನು ಕೊಟ್ಟನು. ನೋಡಿ, ಅದನ್ನು ನಾವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಅಲ್ಲಿ ಆದಿಯಲ್ಲಿ ನೋಡ್ತೇವೆ. ನೋಡಿ, ಅವನು ದೇವನಾಗಿದ್ದನು. ನೋಡಿ, ಅಲ್ಲಿ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ, ನಮಗೆಲ್ಲರಿಗೂ ಗೊತ್ತಿರುವ ವಾಕ್ಯ ಇದು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತಂತ ಹೇಳಿ ನಾವು ನೋಡ್ತೇವೆ. ನೋಡಿ, ಅಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ನೋಡಿ, ಅಲ್ಲಿ ಮುಂದುವರಿದು 14ನೇ ವಾಕ್ಯಕ್ಕೆ ಬಂದಾಗ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನೋಡಿ, ದೇವರಾಗಿದ್ದ ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕೋಸ್ಕರ ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು. ಈ ಲೋಕದಲ್ಲಿ ಆತನು ಬಂದಾಗ ಮನುಷ್ಯನಾಗಿದ್ದರೂ ಕೂಡ ಆತನು ದೇವರು ಕೂಡ ಆಗಿದ್ದನು. ಇದೊಂದು ಬಹಳ ಯಾವ ವ್ಯಕ್ತಿಯಲ್ಲಿ ಇಲ್ಲದಂಥ ಒಂದು ವಿಶೇಷತೆ ನಾವು ಯೇಸುವಲ್ಲಿ ನೋಡ್ತೇವೆ. ಏನು? ಆತನು ಮನುಷ್ಯನಾಗಿದ್ದನು. ಮನುಷ್ಯರ ಸ್ವಭಾವ ಮತ್ತು ದೇವರ ಸ್ವಭಾವ, ಎರಡೂ ಸ್ವಭಾವಗಳು ಆತನಲ್ಲಿದ್ದವು. ಇನ್ನೊಂದು ಬಹಳ ಅದ್ಭುತ ಅಂದರೆ, ಯೇಸು ಯಾವ ಪಾಪ ಇಲ್ಲದೆ ಈ ಲೋಕಕ್ಕೆ ಬಂದನು. ಈ ಲೋಕದಲ್ಲಿ ಹುಟ್ಟ ಪ್ರತಿಯೊಬ್ಬ ಮನುಷ್ಯನು ಮನುಷ್ಯರ ಮೂಲಕ ಹುಟ್ಟಿದ್ದರಿಂದ ಆ ಪಾಪದ ಸ್ವಭಾವ ಮನುಷ್ಯನ ಶರೀರದಲ್ಲಿರ್ತದೆ. ಆದರೆ ಯೇಸು ಮರಿಯಳಲ್ಲಿ ಹುಟ್ಟಿದರೂ ಕೂಡ ಆತನು ಪವಿತ್ರಾತ್ಮನ ಶಕ್ತಿಯಿಂದ ಹುಟ್ಟಿದನು. ಅದು ಪವಿತ್ರಾತ್ಮನಿಂದ ಸಾಧ್ಯವಾಯಿತು. ಮನುಷ್ಯರ ಯಾವುದೇ ಲೈಂಗಿಕ ಕ್ರಿಯೆಯಿಂದ ಅಲ್ಲ. ಅದು ಖಾಲಿ ಅದೊಂದು ಆಕೆ ಒಬ್ಬಳು ವೆಸನ್ ನಾವು ಹೇಳ್ತೇವೆ ನೋಡಿ. ಇವತ್ತು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳ್ತಾರೆ. ಆ ಮಗುವನ್ನು ಮಾಡಿ ತಾಯಿಯ ಹೊಟ್ಟೆಯಲ್ಲಿ ಇಡ್ತಾರೆ. ಅದೇ ರೀತಿಯಾಗಿ ದೇವರು ಕೂಡ, ದೇವರು ಯಾವ ಮನುಷ್ಯಗೆ ಯಾವ ಸಂಬಂಧ ಇಲ್ಲದ ಆತನ ಜನನ ಉಂಟಾಯಿತು. ಆದ್ದರಿಂದ ಆತನಲ್ಲಿ ಯಾವ ಇಡೀ ಮನುಷ್ಯ ಕುಲಕ್ಕೆ ಇದ್ದ ಪಾಪ, ಆತನು ಮನುಷ್ಯನಾದರೂ ಕೂಡ ಆತನಲ್ಲಿ ಆ ಪಾಪ ಇರಲಿಲ್ಲ. ಆದ್ದರಿಂದ ಅದು ಬಹಳ ಒಂದು ಅದ್ಭುತವಾದ ಒಂದು ಉಡುಗೊರೆಗೆ ಅದು 4ನೇ ಕಾರಣವಾಗಿದೆ. 5ನೇದ್ದು, ನಾವು ಬಹಳ ಇದನ್ನು ಸ್ವೀಕಾರ ಮಾಡುವುದು ಹೇಗೆ? ಇದರ ಸ್ವೀಕಾರ ಕೂಡ ಬಹಳ ಒಂದು ಅದ್ಭುತ ರೀತಿಯಲ್ಲಿ ನೋಡಿ. ಅಲ್ಲಿ 16ನೇ ವಾಕ್ಯದಲ್ಲಿ ನಾವು ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡಿ, ಅಲ್ಲಿ ನೋಡ್ತೇವೆ. ನೋಡಿ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾದದೆ. ಅಂದರೆ ಹೇಗೆ? ಖಾಲಿ ನಂಬಿಕೆಯ ಮೂಲಕ ನಾವು ಆ ಒಂದು ಉಡುಗೊರೆಯನ್ನು ನಮ್ಮದಾಗಿಸಲಿಕ್ಕೆ ಕೊಡ್ತೇವೆ. ಅದಕ್ಕಾಗಿ ಆ ಉಡುಗೊರೆ ಅಷ್ಟು ಮಹತ್ವವಾದಿದೆ. ಯಾವಾಗ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತೇವೋ ಆಗ ನಾವು ಪರಲೋಕದ ಬಾಧ್ಯಸ್ಥರಾಗ್ತೇವೆ. ನಾವು ನಮ್ಮ ಯಾವುದೇ ಒಳ್ಳೆ ಕ್ರಿಯೆಗಳಿಂದ ಅಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8, 9, 10ನೇ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ನಾವು ಅನೇಕ ಬಾರಿ ಈ ವಾಕ್ಯಗಳನ್ನು ನೋಡಿದ್ದೇವೆ. ನಾವು ಈ ರಕ್ಷಣೆ ನಮ್ಮಿಂದ ಉಂಟಾದದಲ್ಲ, ದೇವರ ಉಡುಗೊರೆಯೇ ಅಂತ ಹೇಳಿ ನಾವು ಅಲ್ಲಿ ನೋಡ್ತೇವೆ. ಆದ್ದರಿಂದ ದೇವರು ನಮಗೆ ಉಚಿತಾರ್ಥವಾಗಿ ಇಡೀ ಲೋಕಕ್ಕೆ ಕೊಟ್ಟ ಈ ಉಡುಗೊರೆ ನಾವು ನಂಬಿಕೆಯಿಂದ ಅದು ಸ್ವೀಕಾರ ಮಾಡೋದಾಗಿದೆ. ಅದಕ್ಕಾಗಿ ಆ ಉಡುಗೊರೆ ಅಷ್ಟು ಮಹತ್ವವುಳ್ಳದು. ಮತ್ತು ನಾವು ನಂಬಿಕೆಯಿಂದ ಅದನ್ನು ಸ್ವೀಕಾರ ಮಾಡ್ತೇವೆ ಮತ್ತು ಕ್ರಿಸ್ತನ ಮೇಲೆ ಒಂದು ವಿಶ್ವಾಸ ಇಡ್ತೇವೆ.
ನಾವು ನಂಬಿಕೆಯಿಂದ ನೀತಿವಂತರೆಂದು ನಾವು ನಿರ್ಣಯಿಸಲ್ಪಡ್ತೇವೆ ಮತ್ತು ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸಿ ನಮ್ಮನ್ನು ಪರಿಶುದ್ಧತೆಯಲ್ಲಿ ಆತನು ಬೆಳೆಸ್ತಾನೆ ಎಂಬ ವಿಶ್ವಾಸ ನಮಗಿದೆ. ಆತನು ನಮ್ಮನ್ನು ಕಾಪಾಡ್ತಾನೆ, ಆತನು ನಮ್ಮನ್ನು ಪರಲೋಕದ ಬಾಧ್ಯಸ್ಥರಾಗಿ ರೂಪಾಂತರ ಮಾಡುತ್ತಾನೆ ಎಂಬ ವಿಶ್ವಾಸ ನಮ್ಮಲ್ಲಿದೆ. ಆದ್ದರಿಂದ ಈ ಎಲ್ಲ ವಾಕ್ಯಗಳನ್ನು ನಾವು ನೋಡ್ತೇವೆ. ಕೊನೆಯದಾಗಿ ನೋಡಿ 6ನೇ ಅಂಶ, ಯಾಕೆ ಈ ಉಡುಗೊರೆ ಅಷ್ಟು ಮಹತ್ವವಾದದ್ದು? ಅದು ನಿರಂತರವಾಗಿ ಸಿಗುವ ಒಂದು ಉಡುಗೊರೆ ಆಗಿದೆ. ಕೋಟ್ಯಾನುಕೋಟಿ ವರ್ಷ ಪರಲೋಕದಲ್ಲಿ ನಾವು ಇರುವ ಒಂದು ಭಾಗ್ಯವನ್ನು ಕೊಡುವ ಆ ಉಡುಗೊರೆ ಆಗಿದೆ ಕ್ರಿಸ್ತನು. ಅದಕ್ಕಾಗಿ ನಾವು ಪಾಪಿಗಳಾಗಿ ಶಿಕ್ಷೆಗೆ ಒಳಪಟ್ಟವರಾದರೂ ಕೂಡ ದೇವರು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನೇ ಇಡೀ ಲೋಕಕ್ಕೆ ಒಂದು ಅದ್ಭುತ ಉಡುಗೊರೆಯಾಗಿ ಕೊಟ್ಟು ನಮ್ಮೆಲ್ಲರನ್ನು ಪರಲೋಕ ಬಾಧ್ಯಸ್ಥರಾಗಿ ದೇವರು ಮಾಡಿದ್ದಾರೆ. ಆದ್ದರಿಂದ ಈ ಕ್ರಿಸ್ಮಸ್ ಹಬ್ಬವನ್ನು ಈ ದಿವಸ ನಾವು ಆಚರಿಸುವಾಗ ಪ್ರತಿಯೊಬ್ಬ ವಿಶ್ವಾಸಿಗಳು ನಾವು ಮೊದಲು ತಿಳ್ಕೊಳ್ಬೇಕು, ದೇವರು ನಮಗೆ ಕೊಟ್ಟ ಉಡುಗೊರೆಗೋಸ್ಕರ ಆತನಿಗೆ ಕೃತಜ್ಞತಾ ಭಾವ ಉಳ್ಳವರಾಗಬೇಕು. ಎಂಥ ಒಂದು ಅದ್ಭುತ ಉಡುಗೊರೆ ಕೊಟ್ಟಿದ್ದಾನೆ, ಇದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಬೇಕು. ಅದರಿಗೆ ಎಷ್ಟು ಸ್ತುತಿಸಿದರೂ, ಈ ಉಡುಗೊರೆಗೋಸ್ಕರ ನಾವು ಎಷ್ಟು ಸ್ತುತಿಸಿದರೂ ಕೂಡ ಸಾಲದು. ಪ್ರತಿಯೊಂದು ಕ್ಷಣ ನಮ್ಮ ಮನಸ್ಸಿನಲ್ಲಿ ಈ ಒಂದು ಉಡುಗೊರೆಯ ಒಂದು ಮಹತ್ವವನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಕೃತಜ್ಞತಾ ಭಾವ ಉಳ್ಳವರಾಗಿ ಆತನನ್ನು ಸ್ತುತಿಸುವವರಾಗಬೇಕು. ನಮ್ಮೆಲ್ಲರನ್ನು ದೇವರು ಈ ಕ್ರಿಸ್ಮಸ್ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಮ್ಮನ್ನು ಎಲ್ಲರನ್ನು ದೇವರು ಆಶೀರ್ವದಿಸಲಿ. ನಮ್ಮ ಮೇಲೆ ಆತನಿಟ್ಟ ಪ್ರೀತಿಯನ್ನು ನೆನೆಸಿ ನಾವು ಆತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಪ್ರೈಸ್ ದ ಲಾರ್ಡ್.